ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ನಲ್ಮೆಯ ಸ್ವಾಗತ. ಬಿಟ್ಟು ನೀವೆಲ್ಲ ಒಟ್ಟು ಸೇರಿ ಪಟ್ಟಾಂಗ ಹೊಡಿತಾ ಇರುವ ಹಾಗೆ ಕಾಣಿಸ್ತಿದೆಯಲ್ಲ, ಏನ್ ಕಥೆ, ಏನ್ ನಡೀತಾ ಇದೆ ಇಲ್ಲಿ? ಪಟ್ಟಾಂಗ ಹೊಡೆಯೋದಕ್ಕೆಲ್ಲ ಪುರ್ಸೊತೆ ಇಲ್ಲ ವೀಣಾ. ಸದ್ಯದಲ್ಲಿ ಅಮ್ಮ ಮಗನ ಹಬ್ಬ ಬರ್ತಾ ಇದೆಯಲ್ಲ. ಹೌದು ಲಕ್ಷ್ಮಕ್ಕ, ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷ ತದಿಗೆಯೆಂದು ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತೇವೆ ಅಲ್ವಾ? ಹೌದು, ಹೇಗೂ ನಾವು ಒಟ್ಟಿಗೆ ಸೇರಿದ್ದೇವೆ ಅಲ್ವಾ. ಒಂದು ಗಣಪತಿ ಸ್ತುತಿ ಹಾಡೋಣವೇ? ಈಗ ಗಣಪತಿ ಸ್ತುತಿನ ಕೇಳಿದ್ವಲ್ಲ. ಗೌರಿ ಹಬ್ಬನ ಹೆಣ್ಮಕ್ಳು ಮಾಡಿದ್ರೆ ಗೌರಿ ಮಾತೆ ಸಕಲ ಸೌಭಾಗ್ಯ ನೀಡ್ತಾಳೆ ಅಂತ ಹೇಳೋದು ಪ್ರತೀತಿ ಅಲ್ವಾ ಗಾಯತ್ರಿ? ಹೌದು ಮಮತಕ್ಕ, ಅದಕ್ಕೆ ಎಲ್ಲರೂ ಹೇಳೋದು ಗೌರಿ ಹಬ್ಬನ ಹೆಂಗಸರ ಹಬ್ಬ ಅಂತ. ಅದಕ್ಕೆ ತಾನೇ ಎಲ್ಲರೂ ಹೇಳೋದು ಗಂಡಸರಿಗೆ ಯಾಕೆ ಗೌರಿ ದುಃಖ ಅಂತ. ಕೈಲಾಸವಾಸಿ ಪರಮೇಶ್ವರನ ಪತ್ನಿ ಗೌರಿ ವರ್ಷಕ್ಕೊಮ್ಮೆ ತನ್ನ ತವರಾದ ಭೂಮಿಗೆ ಬಂದು ಪೂಜೆ ಸ್ವೀಕರಿಸಿ ಬಾಗೀನ ಪಡೆದು ಪುತ್ರನ ಜೊತೆ ಕೈಲಾಸಕ್ಕೆ ಮರಳುತ್ತಾಳೆ ಎಂಬ ಕಥೆಯೂ ಇದೆ. ಹೌದು ಸವಿತಕ್ಕ, ಹೆಸರೇ ಸೂಚಿಸುವಂತೆ ಸ್ವರ್ಣ ಅಂದರೆ ಬಂಗಾರ, ಬಂಗಾರದಂತೆ ಹೊಳೆಯುವ ಜಗನ್ಮಾತೆಯಾದ ಗೌರಿಯನ್ನ ಈ ದಿನ ಶ್ರದ್ಧೆಯಿಂದ ಪೂಜಿಸ್ತಾರೆ. ಹೌದು, ಅದರ ತಯಾರಿ ಹೇಗೆ ಮಾಡ್ತಾರೆ? ಮನೆಯಲ್ಲೇ ಮಂಟಪ ನಿರ್ಮಿಸಿ ಬಾಳೆಕಂದು ಮಾವಿನ ತೋರಣ ಕಟ್ಟಿ ಅಲಂಕಾರ ಮಾಡಿ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಬಹಳ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಯಾವ ವ್ರತವನ್ನೇ ಆಗಲಿ ವಿಘ್ನ ನಿವಾರಕನಾದ ಗಣೇಶನ ಪೂಜೆಯೊಂದಿಗೆ ಪ್ರಾರಂಭಿಸಬೇಕು ಅಲ್ವಾ? ಸರಿ, ಹಾಗಾದ್ರೆ ಈಗ ಒಂದು ಗಣೇಶನ ಹಾಡು ಹಾಡೋಣವಾ? ಮಹಾಗಣಪತೆ ಮಾತಂಗವದನ ಮಹಾಗಣಪತೆ ಮಾತಂಗವದನ ಮೂಷಿಕ ವಾಹನ ಮಂಗಳ ಚರಣ ಮಹಾಗಣಪತೆ ಮಾತಂಗವದನ ವಿನಾಯಕನಿ ವಿಘ್ನ ಕೋಟಿ ಹರಣ ವಾಮನ ರೂಪ ವಲ್ಲಭನೆ ವಿನಾಯಕನಿ ವಿಘ್ನ ಕೋಟಿ ಹರಣ ವಾಮನ ರೂಪ ವಲ್ಲಭನೆ ಷಣ್ಮುಖ ಸೋದರ ಸುರಮುನಿ ಪೂಜಿತ ಷಣ್ಮುಖ ಸೋದರ ಸುರಮುನಿ ಪೂಜಿತ ಶರಣೆಂಬೆ ನಿನಗೆ ಶಂಭು ಕುಮಾರ ಶರಣೆಂಬೆ ನಿನಗೆ ಶಂಭು ಕುಮಾರ ಮಹಾಗಣಪತೆ ಮಾತಂಗವದನ ಪಾಶಾಂಕುಶಧರ ಪಾಪ ವಿಮೋಚನ ಪಾವನ ಸ್ಮರಣ ಪತಿತ ಪಾವನ ಪಾಶಾಂಕುಶಧರ ಪಾಪ ವಿಮೋಚನ ಪಾವನ ಸ್ಮರಣ ಪತಿತ ಪಾವನ ಜಗದೋಳು ನಿನ್ನಯ
ಪ್ರಿಯ ಜಯ ರಾಮ ವಿಠಲಗೆ ನಿಯತಿ ಪ್ರಿಯ ಮಹಾಗಣಪತೆ ಮಾತಂಗವದನ ಮೂಷಿಕ ವಾಹನ ಮಂಗಳ ಚರಣ ಮಹಾಗಣಪತೆ 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 ಮಾತಂಗವದನ. ಗಣಪತಿಯ ಸ್ತುತಿಯ ನಂತರ ಗೌರಿಯನ್ನ ಮಂಟಪಕ್ಕೆ ಆಹ್ವಾನಿಸುತ್ತಾ ಗೌರಿ ಪೂಜೆಯನ್ನ ಪ್ರಾರಂಭಿಸಬೇಕು ಅಲ್ವಾ ಗಾಯತ್ರಿ? ಅದಕ್ಕೂ ಮೊದಲು ಪೂಜೆಗೆ ಬೇಕಾದ ಗೌರಿ ಪ್ರತಿಮೆ, ಕಲಶ, ತೆಂಗಿನಕಾಯಿ, ಹೊಸ ದಾರ, ಪತ್ರೆಗಳು, ಬಿಡಿ ಹೂವುಗಳು, ತಂಬಿಟ್ಟು, ಆರತಿ, ಮೊರದ ಬಾಗಿನ ಇವನ್ನೆಲ್ಲ ಸಿದ್ಧ ಮಾಡಿಕೊಳ್ಳಬೇಕಲ್ವ ಸವಿತಕ್ಕ? ಮೊರದ ಬಾಗಿನವನ್ನು ಹೇಗೆ ಸಿದ್ಧ ಮಾಡ್ತಾರೆ ಆರತಿಯವರೇ? 2 ಬಿದಿರಿನ ಮರವನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಣಗಿದ ನಂತರ ಒಂದು ಮರದಲ್ಲಿ ಬಾಳೆ ಎಲೆ ಹಾಕಿ ಅದರಲ್ಲಿ ನವಧಾನ್ಯಗಳನ್ನಿಟ್ಟು ಬಿಚ್ಚೋಲೆ ಸಾಮಗ್ರಿ, ಹಣ್ಣು, ವಿಳೆದೆಲೆ, ಅಡಿಕೆ, ಬಾಗಿನ ಸಾಮಗ್ರಿ ಎಲ್ಲನ್ನ ಇಟ್ಟು ಒಂದು ಮರದಿಂದ ಇನ್ನೊಂದು ಮರನ ಮುಚ್ಚಬೇಕು. ಈಗ ಗೌರಿಯನ್ನ ಒಂದು ಹಾಡಿನ ಮೂಲಕ ಆಹ್ವಾನಿಸೋಣ ಅಲ್ವೇ? ದಯ ಮಾಡೆ ತಾಯೇವ ದೇವಿ ದಯದಿಂದ ನೀನೆನ್ನ ನೋಡೇವ ದೇವಿ ದಯ ಮಾಡೆ ತಾಯೇವ ದೇವಿ ದಯದಿಂದ ನೀನೆನ್ನ ನೋಡೇವ ದೇವಿ ದಯ ಮಾಡೆ ತಾಯೇವ ದೇವಿ. ಹಿತದಿ ಸನ್ಮತಿಯ ಶ್ರೀಮತಿ ದೇವಿ ನೀಡೆ ವ್ರತತಿ ಜನೇತ್ರೇ ಭಾರತಿ ನೀದಯ ಮಾಡೆ ಹಿತದಿ ಸನ್ಮತಿಯ ಶ್ರೀಮತಿ ದೇವಿ ನೀಡೆ ವ್ರತತಿ ಜನೇತ್ರೇ ಭಾರತಿ ನೀದಯ ಮಾಡೆ ತಾಯೇವ ದೇವಿ. ಸುಮುಖಿ ತ್ವಚರಣಾಬ್ಜ ಧ್ರುಮಛಾಯ ಶ್ರೀತರ ಸುಮತಿಗಳೊಳಗಿಟ್ಟು ಮಮತೆಯಿಂ ಸಲಹೆ ಸುಮುಖಿ ತ್ವಚರಣಾಬ್ಜ ಧ್ರುಮಛಾಯ ಶ್ರೀತರ ಸುಮತಿಗಳೊಳಗಿಟ್ಟು ಮಮತೆಯಿಂ ಸಲಹೆ ಜಗನ್ನಾಥ ವಿಠಲನ ಅಂಗ್ರಿಗಳ ಸೇವೆಯೋಳು ಜಗನ್ನಾಥ ವಿಠಲನ ಅಂಗ್ರಿಗಳ ಸೇವೆಯೋಳು ಸುಗುಣೆ ಸನ್ಮತಿ ಕೊಟ್ಟು ಬೇಗೆನ್ನ ಸಲಹೆ ಸುಗುಣೆ ಸನ್ಮತಿ ಕೊಟ್ಟು ಬೇಗೆನ್ನ ಸಲಹೆ ದಯ ಮಾಡೆ ತಾಯೇವ ದೇವಿ ದಯದಿಂದ ನೀನೆನ್ನ ನೋಡೇವ ದೇವಿ ದಯ ಮಾಡೆ ತಾಯೇವ ದೇವಿ ತಾಯೇವ ದೇವಿ. ಈ ರೀತಿಯಾಗಿ ಗೌರಿಯನ್ನು ಆಹ್ವಾನಿಸಿ ಮಂಟಪದಲ್ಲಿ ಕೂರಿಸಿ ವಿವಿಧ ಬಗೆಯ ಹೂಗಳಿಂದ, ಪತ್ರೆಗಳಿಂದ, ಗೆಜ್ಜೆ ವಸ್ತ್ರಗಳನ್ನಿಟ್ಟು ಕ್ರಮ ಪ್ರಕಾರವಾಗಿ ಪೂಜಿಸಬೇಕು. ಗೌರಿ ಪೂಜೆಯ ಈ ಸಂದರ್ಭದಲ್ಲಿ ಒಂದು ಸಂಪ್ರದಾಯದ ಹಾಡನ್ನು ಹೇಳೋಣವೇ? ನಿನ್ನನ್ನು ಪೂಜಿಪೆ ಶಂಕರಿ ಉಮಾ ಮಹೇಶ್ವರಿ ಪಾರ್ವತಿ ಗೌರಿ ನಿನ್ನನ್ನು ಪೂಜಿಪೆ ಶಂಕರಿ ಸುತ್ತ ಜ್ಯೋತಿಗಳ ಹಚ್ಚಿ ಮುತ್ತಿನ ಪೀಠ
ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಅರಳಿದ ಕುಸುಮಾವ ತಂದು ನಾನಿಂದು ಅರಳಿದ ಕುಸುಮಾವ ತಂದು ನಾನಿಂದು ನಿನ್ನನು ಪೂಜಿಪೆ ಶಂಕರಿ ಹರನಾರಂಗಿಯೇ ನಿನ್ನ ಕರುಣಾದಿಂದಲಿ ಎನ್ನ ಹರನಾರಂಗಿಯೇ ನಿನ್ನ ಕರುಣಾದಿಂದಲಿ ಎನ್ನ ಜೋಡಿಸಿ ಕರಗಾಳ ಬೇಡುವೆ ಕುಸುಮವ ಜೋಡಿಸಿ ಕರಗಾಳ ಬೇಡುವೆ ಕುಸುಮವ ನಿನ್ನನು ಪೂಜಿಪೆ ಶಂಕರಿ. ಹೀಗೆ ಪೂಜೆ ಮಾಡಿದ್ಮೇಲೆ ನಾವು ಮೊದಲೇ ಸಿದ್ಧ ಮಾಡಿಕೊಂಡಿದ್ವಲ್ವಾ ಮೊರದ ಬಾಗಿನ, ಅದನ್ನು ಗೌರಿಗೆ ಅರ್ಪಿಸಬೇಕು. ಇದಲ್ಲದೆ ಗೌರಿಯ ಪಕ್ಕದಲ್ಲಿ 16 ಗಂಟಿನ ಹಸಿ ದಾರವನ್ನು 2 ವೀಳ್ಯದೆಲೆ ಮೇಲೆ ಇರಿಸಬೇಕು. ಆ ದಾರವನ್ನು ಪೂಜೆ ಮಾಡಿ ಬಲಗೈಗೆ ಕಟ್ಟಿಸ್ಕೊಳ್ಬೇಕು. ಅದನ್ನೇ ಗೌರಿ ದಾರ ಅಂತ ಹೇಳೋದು. ಈ ದಿನ ತರತರದ ಭಕ್ಷ್ಯ ಅಡುಗೆಗಳನ್ನ ಮಾಡ್ತಾರಲ್ವ ಸವಿತಕ್ಕ, ದೇವರಿಗೆ ವಿಶೇಷ ಅಂತ. ಹೌದು ಹೌದು, ಬೇಳೆ ಒಬ್ಬಟ್ಟು, ಕೋಸಂಬರಿ, ಪಾಯಸ, ಅಂಬೊಡೆ, ತಂಬಿಟ್ಟು, ಅದರಲ್ಲೂ ಬೇಳೆ ಒಬ್ಬಟ್ಟು ಕೋಸಂಬರಿ ಶ್ರೇಷ್ಠ. ಇಷ್ಟೆಲ್ಲ ಆದಮೇಲೆ ಮುತ್ತೈದೆಯರಿಗೆ ಬಾಗಿನ ಕೊಡಬೇಕು, ಅವರಿಂದ ಆಶೀರ್ವಾದ ತಗೊಳ್ಬೇಕು ಅಲ್ವಾ ವೀಣಕ್ಕ? ಹೌದು ಆರತಿ. ಆಮೇಲೆ ಸ್ವರ್ಣಗೌರಿ ವ್ರತಕಥೆಯನ್ನು ಓದಿ ದೇವಿಗೆ ಆರತಿ ಮಾಡುವುದು ಒಂದು ಪದ್ಧತಿ. ಹಾಗಾದರೆ ಈಗ ಒಂದು ಆರತಿ ಹಾಡನ್ನು ಹಾಡೋಣವೇ? ಗೌರಿ ದೇವಿಗೆ ಸಖಿ ತಾರೆಯಾರುತಿ ಗೌರಿ ದೇವಿಗೆ ಸಖಿ ತಾರೆಯಾರುತಿ ಸಖಿ ತಾರೆಯಾರುತಿ ಸಖಿ ತಾರೆಯಾರುತಿ ಮುನಿಜನ ವಂದಿತೆ ಮನದಭಿಮಾನಿಯೇ ಮುನಿಜನ ವಂದಿತೆ ಮನದಭಿಮಾನಿಯೇ ಗಣಪತಿ ಷಣ್ಮುಖ ಜನನೀ ದೇವಿಗೆ ಗಣಪತಿ ಷಣ್ಮುಖ ಜನನೀ ದೇವಿಗೆ ಗೌರಿ ದೇವಿಗೆ ಸಖಿ ತಾರೆಯಾರುತಿ ಸಖಿ ತಾರೆಯಾರುತಿ ಸಖಿ ತಾರೆಯಾರುತಿ ಶಂಕರಿ ಭಕ್ತ ಸುಶಂಕರಿ ದೈತ್ಯ ಶಂಕರಿ ಭಕ್ತ ಸುಶಂಕರಿ ದೈತ್ಯ ಭಯಂಕಾರಿಯಾದ ಶಶಾಂಕ ಮುಖಿಗೆ ಭಯಂಕಾರಿಯಾದ ಶಶಾಂಕ ಮುಖಿಗೆ ಗೌರಿ ದೇವಿಗೆ ಸಖಿ ತಾರೆಯಾರುತಿ ಸಖಿ ತಾರೆಯಾರುತಿ ಸಖಿ ತಾರೆಯಾರುತಿ ಶ್ಯಾಮ ಸುಂದರ ನಾಮ ಪತಿ ಸಹನೆ ಮನೆ ಶ್ಯಾಮ ಸುಂದರ ನಾಮ ಪತಿ ಸಹನೆ ಮದಿ ನೇಮದಿ ಪಠಿಸುವ ಹೈಮಾವತಿಗೆ ನೇಮದಿ ಪಠಿಸುವ ಹೈಮಾವತಿಗೆ ಗೌರಿ ದೇವಿಗೆ ಸಖಿ ತಾರೆಯಾರುತಿ ಸಖಿ ತಾರೆಯಾರುತಿ ಸಖಿ ತಾರೆಯಾರುತಿ. ಗೌರಿ ಹಬ್ಬ ಅಂತೂ ಆಯಿತು. ಇನ್ನೀಗ ಅವಳ ಮಗನಾದ ಗಣೇಶನ ಹಬ್ಬ ಹೇಗೆ ಮಾಡೋದು ಎಂಬ ಬಗ್ಗೆ ತಿಳಿಯೋಣವೇ? ಗಣೇಶ ಎಲ್ಲ ಕೆಲಸ ಕಾರ್ಯಗಳಿಗೂ ಯಶಸ್ಸನ್ನು ತಂದುಕೊಡುವನಲ್ವಾ? ಅವನೇ ಅಲ್ವಾ ಬುದ್ಧಿವಂತಿಕೆ, ಸಮೃದ್ಧಿ ಹಾಗೂ ಯಶಸ್ಸಿಗೆ ಪ್ರತೀಕ. ನಮ್ಮ ಪಂಚಾಂಗದ ಪ್ರಕಾರ ಭಾದ್ರಪದ ಶುಕ್ಲ ಚೌತಿಯ ದಿನದಂದು ಗಣೇಶ ಚತುರ್ಥಿಯನ್ನು ಆಚರಿಸುವುದು ಪದ್ಧತಿ. ಈ ಹಬ್ಬದ ದಿನ ಲೋಹದ ಅಥವಾ ಮಣ್ಣಿನ ಗಣೇಶನ ಮೂರ್ತಿಯನ್ನು ತಂದು ಪೂಜೆ ಮಾಡುವುದು ವಾಡಿಕೆ. ಅದೇ ಶ್ರೇಷ್ಠ ಕೂಡ. ಈಗ ಒಂದು ಗಣೇಶನ ಹಾಡನ್ನು ಹಾಡೋಣವೇ? ದೇವ ಗಣನಾಯಕ
ಮೂಷಿಕ ವಾಹನ ದೋಷ ವಿನಾಶ ಕರುಣಿ ದಯಾ ಸಾರ ಗಿರಿ ಕನ್ಯೆ ಕುವರ ಕರುಣಿ ದಯಾ ಸಾರ ಗಿರಿ ಕನ್ಯೆ ಕುವರ ಸಂಗೀತ ಕಾಧಾರ ನೀ ಭಾರಿ ಶೃಂಗಾರ ಸಂಗೀತ ಕಾಧಾರ ನೀ ಭಾರಿ ಶೃಂಗಾರ ನೀ ಬಂದು ದಯೆ ತೋರು ಗೌರಿ ಕುಮಾರ ನೀ ಬಂದು ದಯೆ ತೋರು ಗೌರಿ ಕುಮಾರ ದೇವಗಣ ನಾಯಕ ಪಾಲಕ ದೇವಗಣ ನಾಯಕ ಗಂಭೀರ ಗಣನಾಥ ತ್ರಿಜಗ ವಿಖ್ಯಾತ ಗಂಭೀರ ಗಣನಾಥ ತ್ರಿಜಗ ವಿಖ್ಯಾತ ನಂಬಿ ತೋರುವ ದೇವ ನಂಬಿದ ಪಾಲಕ ನಂಬಿ ತೋರುವ ದೇವ ನಂಬಿದ ಪಾಲಕ ದೇವಗಣ ನಾಯಕ ಪಾಲಕ ದೇವಗಣ ನಾಯಕ. ಗಣೇಶನ ಪೂಜೆಯನ್ನು ವಿವಿಧ ಹೂವು ಪತ್ರೆ ಗರಿಕೆ ಮುಂತಾದವುಗಳ ಮೂಲಕ ಷೋಡಶೋಪಚಾರವಾಗಿ ಮಾಡಬೇಕು. ಅದರ ಜೊತೆಗೆ 21 ಗರಿಕೆಗಳಿಂದ ಪೂಜಿಸಿದರೆ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಗಣೇಶನಿಗೆ ಭಕ್ಷ್ಯಗಳೆಂದರೆ ತುಂಬ ಇಷ್ಟ ಅಲ್ವಾ? ಹಾಗಾಗಿ ನೈವೇದ್ಯಕ್ಕೆ ಅಂತ ಮೋದಕ, ಕಡುಬು, ಕರ್ಜಿಕಾಯಿ, ಪಂಚಕಜ್ಜಾಯ, ಉಂಡೆ, ಚಕ್ಕುಲಿ ಇವುಗಳನ್ನೆಲ್ಲ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ಪೂಜಾ ಕ್ರಮ ವಿಧಿವಿಧಾನಗಳಲ್ಲಿ ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿಬಿಡಪ್ಪ ಅಂತ ಹಾಡಿನ ಮೂಲಕ ಕೇಳಿಕೊಳ್ಳೋಣವೇ? ಅಂಬಾಸುತ ಕುಂಭ ಪುರುಷ ಹೇ ರಂಭ ಅಂಬಾಸುತ ಕುಂಭ ಪುರುಷ ಹೇ ಮಾಂಗಹಸ್ತಿ ಮುಖ ಹೇ ಪುಣ್ಯ ಚರಿತ ಹೇ ರಂಭ ಅಂಬಾಸುತ ಕುಂಭ ಪುರುಷ ವಂದೇಂದು ಶಾಪ ಪ್ರದಾಯೇ ಕರಂತ ವಂದೇಂದು ಶಾಪ ಪ್ರದಾಯೇ ಕರಂತ ವಂದೇ ಪಾಶಾಂಕುಶ ಆನಂದ ರೂಪ ವಂದೇ ಪಾಶಾಂಕುಶ ಆನಂದ ರೂಪ ಹೇ ರಂಭ ಅಂಬಾಸುತ ಕುಂಭ ಪುರುಷ ಶಂಕರನ ಪ್ರಿಯ ಸುತನೆ ಓಂಕಾರ ಮೂರುತಿ ಸಂಕರ್ಷಣಾಜ ಭವ ದೇವಾಗ್ರ ಪೂಜಿತನೆ ಶಂಕರನ ಪ್ರಿಯ ಸುತನೆ ಓಂಕಾರ ಮೂರುತಿ ಸಂಕರ್ಷಣಾಜ ಭವ ದೇವಾಗ್ರ ಪೂಜಿತನೆ ಬ್ರಹ್ಮವಟು ರೂಪಿ ಶಿವನಾತ್ಮಲಿಂಗವ ಪುರಿದೆ ಬ್ರಹ್ಮವಟು ರೂಪಿ ಶಿವನಾತ್ಮಲಿಂಗವ ಪೊರೆದೆ ಬ್ರಹ್ಮಾಂಡ ದೇಹಿ ಭ್ರಮಿತ ದೇಹ ರೂಪ ಬ್ರಹ್ಮಾಂಡ ದೇಹಿ ಭ್ರಮಿತ ದೇಹ ರೂಪ ಹೇ ರಂಭ ಅಂಬಾಸುತ ಕುಂಭ ಪುರುಷ ಕರುಣಾಳುವೆ ಕಾಯೋ ಭಕುತರ ದೊರೆ ಕಾಯೋ ಕೃಷ್ಣನ ಕರುಣೆ ಕೊನೆಗೊಳ್ಳದಂತೆ ಕಾಯೋ ಕರುಣಾಳುವೆ ಕಾಯೋ ಭಕುತರ ದೊರೆ ಕಾಯೋ ಕೃಷ್ಣನ ಕರುಣೆ ಕೊನೆಗೊಳ್ಳದಂತೆ ಕಮಲಲೋಚನ ವಿಷ್ಣು ಮೂರುತಿಯು ಅಜಭವರು ಕಮಲಲೋಚನ ವಿಷ್ಣು ಮೂರುತಿಯು ಅಜಭವರು ಕಾಮಮರ್ದನ ನಿನ್ನ
ದಿನ ದಿನವೂ ನೆನೆವರು ಕಾಮಮರ್ದನ ನಿನ್ನ ದಿನ ದಿನವೂ ನೆನೆವರು ಹೇರಂಬ ಅಂಬಾಸುತ ಕುಂಭ ಪುರುಷ ಹೀಗೆ ಗಣಪ ಎಲ್ಲರ ನೈವೇದ್ಯವನ್ನು ಸ್ವೀಕರಿಸಿ ಮೂಷಿಕ ವಾಹನನಾಗಿ ದೊಡ್ಡ ಹೊಟ್ಟೆಗೆ ಹಾವನ್ನು ಸುತ್ತಿ ಆಕಾಶ ಮಾರ್ಗವಾಗಿ ಹೋಗುತ್ತಿರುವಾಗ ಅವನ ಸ್ಥಿತಿಯನ್ನು ನೋಡಿ ಚಂದ್ರ ನಕ್ಕಾಗ ಅವನಿಗೆ ಶಾಪ ಕೊಟ್ಟಿದ್ದೂ ಅಲ್ಲದೆ ಸಿಟ್ಟುಗೊಂಡ ಗಣಪ ತನ್ನ ದಂತವನ್ನು ಮುರಿದು ಎಸೆದಿದ್ದರಿಂದಲೇ ಅಲ್ವಾ ಅವನಿಗೆ ಏಕದಂತ ಅಂತ ಹೇಳೋದು. ಶಾಪ ಕೊಟ್ಟದ್ದಕ್ಕಾಗಿಯೇ ಅಲ್ವಾ ಚೌತಿ ದಿನ ಚಂದ್ರನ ನೋಡಬಾರ್ದು ಅಂತ ಹೇಳೋದು. ಹೌದು, ಅಕಸ್ಮಾತ್ ನೋಡಿಬಿಟ್ರೆ ಶಮಂತಕ ಮಣಿ ಕತೆ ಓದಿದ್ರೆ ದೋಷ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರಲ್ವಾ. ಹೌದು ಹೌದಿಗೆ ವಿನಾಯಕ ವ್ರತ ಕಥೆ ಓದಿ ಗಣಪನ ಮೂರ್ತಿಯನ್ನು ಯೋಗ್ಯ ರೀತಿಯಲ್ಲಿ ವಿಸರ್ಜಿಸಬೇಕು. ಹೀಗೆ ಗಣಪತಿಯನ್ನು ಕಾಯ ವಾಚ ಮನಸ ಪೂಜಿಸಿ ಪ್ರಾರ್ಥಿಸಿದರೆ ತಪ್ಪದೆ ನಮ್ಮ ಇಷ್ಟಾರ್ಥಗಳನ್ನು ಗಣಪನು ನೆರವೇರಿಸಿ ಹರಸುತ್ತಾರೆಂಬುದರಲ್ಲೂ ಯಾವ ಸಂಶಯ ಇಲ್ಲ. ಈಗ ಕೊನೆಯದಾಗಿ ಮಂಗಳ ಹಾಡನ್ನು ಹಾಡುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ ಅಲ್ವಾ? ಹೌದು. ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಗೌರಿ ತನಯ ಗಣಪಗೆ ಗೌರಿ ತನಯ ಗಣಪಗೆ ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ ವಿಘ್ನ ನಿವಾರಕ ಅಸುರ ಸಂಹಾರಕ ಗಜಮುಖ ಗಣಪತಿಯು ಶ್ರೀ ಗಜಮುಖ ಗಣಪತಿಯು ವಿದ್ಯಾ ಬುದ್ಧಿಯ ಕೊಡುವ ವಿದ್ಯಾ ಬುದ್ಧಿಯ ಕೊಡುವ ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಗೌರಿ ತನಯ ಗಣಪಗೆ ಗೌರಿ ತನಯ ಗಣಪಗೆ ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ. ಶ್ರುತಿಲಯ ತಂಡದ ಪರವಾಗಿ ನಾಡಿನ ಸಮಸ್ತ ಶ್ರೋತೃಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಉಸಿರಲು ನಿನ್ನ ನಾಮ ಜಪಿಸಿದೆ ದೇವಾ. ಶ್ರೋತೃಗಳೇ, ಇದುವರೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಶ್ರುತಿಲಯ ತಂಡದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ವೀಣಾ ಹೊಳ್ಳ, ಲಕ್ಷ್ಮೀ ಈಶ್ವರ್ ಭಟ್, ತನುಶ್ರೀ, ಮಮತಾ, ಸ್ವಾತಿ ಅರುಣ್, ಸವಿತಾ ಗುರುಪ್ರಸಾದ್, ಆರತಿ ಪದ್ಮನಾಭ ಹಾಗೂ ಗಾಯತ್ರಿ ದೇವಿ ಅನಂತೇಶ್. ಆದಿಪೂಜೆಯ ನೀಡಿ ಅಗಜಾನನ ನಿನ್ನ ಕಾರ್ಯಕ್ರಮ ನಿರ್ವಹಣೆ ಜಿ ಶಾಂತಕುಮಾರ್. ಕಾದು ನಿಲ್ತೆನ ಅರಗಳಿಗೆಯಲಿ ಬಾಡು ಹೂಗಳಿಂದಲ್ಲವೋ ಅರಗಳಿಗೆಯಲಿ ಬಾಡು ಹೂಗಳಿಂದಲ್ಲವೋ ಅಕ್ಷರ ಹೂಮಾಲೆಯ ಅರ್ಚನೆಯ ಮಾಡುವೆ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಕೇಳುಗರೆ. ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.